ಓಕೆ ಬರ್ಲಿ ಜೋಶ್. ಸಖತ್ ಮಜಾಗಿತ್ತು. ಭಟ್ರಿಂದ ಸ್ಟಾರ್ಟ್ ಮಾಡೋಣ. ಭಟ್ರೆ, ಇಡೀ ನಾಟಕ ಕದ್ದು ಬಡದು ಬಾಯಿಗೆ ಹಾಕೊಂಡಿದ್ದು ಮನು. ನಾನು ಮತ್ತೆ ಗೆಳೆಯ ಸೂರಿ ತುಂಬಾ ಇಷ್ಟಪಟ್ಟು ಬರೆದ ರಂಗ SSLC ರಂಗಣ್ಣ ರಘು ಪಾತ್ರ ನೀನ್ ಮಾಡಿದ್ದು. ಬಾಂಬ್ ನಾಗ ಅಂತ ರಗರಗರಗರ ಕೂತ್ಕೂತಾರೆ ಟೈಮ್ ಸರಿ ಇಲ್ಲ ಅದು ಅನುನಾಸಿಕಗಳು ಅಂತ ಕರೀತಾರೆ. ಸೊನ್ನೆ ಅವೆಲ್ಲ ಮರ್ಜಾ ಬಿಡ್ತವೆ. ಅದು ತುಂಬ ಕಷ್ಟ. ಅದು ಈಜಿಗೆ ಮಾತ್ರ ಕಲ್ತಿಕ ಅದೇ ಅವಾಗ ಪ್ರಾಕ್ಟೀಸ್ ಮಾಡಿದ್ರು ಬೂತಿಗಳು ಅದು ಏನ್ ಮಾಡಿದ್ರು ಮತ್ತೆ ಒಂದು ಪೆಸಲ್ ಅದ ಎಬ್ಬರ್ಜದ ಶೀಲ್ಡ್ ಎಲ್ಲ ನಮ್ದೆ ಅದು ದೊಡ್ಡ ಇನ್ಫ್ಲೂಯೆನ್ಸು ಇರೋದು ಕೊಬ್ಬರಿ ಮಂಜು ಅವರದ್ದು. ಅವ್ರನ್ನ ಕಾಪಿ ಮಾಡಿದ್ದು ರಂಗಾಯಣ ರಘು ಅವರು. ಅಪ್ರತಿಮ ಪ್ರತಿಭೆ. ಎಂಥ ಪಾತ್ರನೇ ಕೊಟ್ರು ಅದ್ರದ್ದು ಲೆವೆಲ್ ನ ಚೇಂಜ್ ಮಾಡಿಡೋ ನಟ ಆತ. ವೆರಿ ಗುಡ್, ಅಬ್ಸಲ್ಯೂಟ್. ಹೌದು. ಮೈನಾ ಚಂದ್ರು ಅಂತ ಅವ್ರು ಮಾಡಿದ್ರು ಅಲ್ನ ಇವನು ಮಾಡ್ದ. ಅವರು ತುಂಬಾ ಚೆನ್ನಾಗಿ ಮಾಡಿದ್ರು. ನನಗೆ ರಾಜು ಕೂಡ ಪಂಚ್ ವರ್ಕೌಟ್ ಆಗೋಯ್ತು. ನಿಧಾನಕ್ಕೆ ಶುರು ಆಗ್ಲಿ ಸ್ಪೀಡ್ ಆಗೇ ಶುರು ಆಗ್ಲಿ ನಾಟಕದ ಅಂತ್ಯ ಇರುತ್ತಲ್ಲ ಅದು ತುಂಬಾ ಎನರ್ಜಿಲಿ ಇರಬೇಕು. ಸೊ ಇದುವರೆಗೂ ಬಂದಿರೋ ನಾಟಕಗಳಲ್ಲಿ ತುಂಬಾ ಎಂಟರ್ಟೈನ್ ಮಾಡಿದ ನಾಟಕ ಇದು. ಥ್ಯಾಂಕ್ ಯು. ಓಕೆ ರಕ್ಷಿತಾ ಮೇಡಮ್. ನನಗೆ ಮನು ತುಂಬಾ ಇಷ್ಟ ಆಗ್ಬಿಟ್ಟ, ಸಖತ್ ಇಷ್ಟ ಆಗ್ಬಿಟ್ಟ ನನಗೆ. ಆ ಸೀಸನ್ 2 ವಿನ್ನರ್ ಎಲ್ಲಿ ಹೊಟ್ಟೋಗ್ಬಿಟ್ಟಿದ್ದ ಅನ್ಕೊಂಡಿದ್ದೆ. ಇವತ್ತು ಐ ಸಾ ಹಿಮ್ ಬ್ಯಾಕ್ ಆನ್ ಸ್ಟೇಜ್ ಕಡೋ ಸಖತ್ ಖುಷಿ ಆಗೋಯ್ತು. ನಂಗೆ ಸಂತು ಈ ಆಕ್ಟಲ್ಲಿ ಇರ್ಲಿಲ್ಲ, ಆ ತಪ್ಪುಗಳು ಮಾಡಿಲ್ಲ ಅಂದಿದ್ರೆ ಆ ಸ್ಕ್ರಿಪ್ಟ್ಗೆ ಆ ಮಜಾನೇ ಬರ್ತಿರ್ಲಿಲ್ಲ ಅನಿಸ್ತು. ಆ ಹಡಾವಡಿಗೆ ಒಂದು ದೊಡ್ಡ ಥ್ಯಾಂಕ್ ಯು ಕಣೋ ನಿನಗೆ. ತುಂಬ ಇಷ್ಟ ಆಯಿತು ನನಗೆ. ಈ ವಾಸ್ ಬ್ರಿಲಿಯಂಟ್ ಅಂತ ಅನಿಸ್ತು ನನಗೆ. ನಂಗೆ ರಾಜು ಸರ್ ಬಂದಿದ್ದು ಒಂದು ತುಂಬ ರಿಫ್ರೆಶಿಂಗ್ ಅನಿಸ್ತು ಈ ಗೆಟಪ್ಪಲ್ಲಿ. ವಾರ ಹಿಂಗೆ ಬನ್ನಿ ಸರ್ ಪ್ಲೀಸ್, ನಂಗೆ ತುಂಬ ಇಷ್ಟ ಆಗ್ತೀರಾ ನೀವು. ಆ್ಯಂಡ್ ಇಟ್ಸ್ ಅ ವೆರಿ 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 ಗುಡ್ ಸ್ಕ್ರಿಪ್ಟ್. ಸೂಪರ್ ಜಾಬ್. ಫ್ಯಾಂಟಾಸ್ಟಿಕ್. ಜಗಣ, ಇದು ಎಕ್ಸ್ಪೆಕ್ಟ್ ಮಾಡಿದೆ. ಈ ಸ್ಟೇಜಲ್ಲಿ ಎಂಥ ಎಕ್ಸ್ಟ್ರಾರ್ಡನರಿ ಸ್ಕ್ರಿಪ್ಟ್ ಇದು ಅಂದರೆ ಹೇಳ್ತೀನಲ್ಲ, ಒನ್ ಆಫ್ ದಿ ಬೆಸ್ಟ್ ಸ್ಕ್ರಿಪ್ಟ್. ಎಷ್ಟು ಎಪಿಸೋಡ್ಗಳು ಮಾಡಿದಾರಲ್ಲ ಅದೆಲ್ಲದರಲ್ಲಿ ಸ್ಟಾರ್ಟ್ಸ್ ನಂಬರ್ 1 ಅಂತ ಹೇಳ್ತೀನಿ. ಅಷ್ಟು ಚೆನ್ನಾಗಿದೆ. ಇದರಲ್ಲಿ ತುಂಬ ದೊಡ್ಡ ಆಶ್ಚರ್ಯ. ನಾನು ಮನೆಗೆ ಹೋದ್ರೂ ಕೂಡ ನನ್ನ ಕಾಡುವಂಥ ಆಶ್ಚರ್ಯ, ಇವನು ಸ್ಕ್ರಿಪ್ಟ್ನ ಕೆಡಿಸ್ಲಿಲ್ವಲ್ಲ, ಅದು ನನಗೆ ಭಾಳ ಒಂದು ತುಂಬ ದೊಡ್ಡ ಖುಷಿ. ಯಾರ್ಯಾರ ಬಗ್ಗೆ ಏನೇನು ಹೇಳೋದು. ಇವನು ಸಣ್ಣ ಪಾತ್ರ ಬಂದು ಒದೆ ತಿನ್ನುವಂಥ ಪಾತ್ರ. ಆ ಪಾತ್ರ ನೋಡು, ಅವ್ನು ಸಂಪೂರ್ಣವಾಗಿ ಬಾಡಿ ಲ್ಯಾಂಗ್ವೇಜ್ಗೆ ಸೀಮಿತವಾಗಿತ್ತು. ಅವ್ನ ಪಾತ್ರ ಹೊಡೆದಿದ್ದ ತಕ್ಷಣ ಫೇಸ್ ಒಂಥರ ಡೊನಾಲ್ಡ್ ಡಕ್ ತರ ಫೇಸ್ ಮಾಡ್ಕೊಂಡು ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದ. ಇನ್ನು ಸಂತುಗೆ ಏನ್ ಹೇಳೋಣ, ನಾನೇನೋ ಸುಮ್ಮನೆ ಬೆಳಗ್ಗೆ ಒಂದು ಪಂಚಿ ಹೇಳಿದೆ, ಸುಮ್ಮನೆ ನಾನೆಲ್ಲ ಸಂತೋಷ ಪಡ್ಲಿ ಅಂತ. ನಾ ಮೇಲೆ ಕೆಳಗೆ ಅಂತ ಒಂದು ಡೈಲಾಗ್ ಹೇಳಿದ್ದೆ, ಅದನ್ನ ಜೋಬಲ್ಲಿ ಇಟ್ಕೊಂಡ. ಅದರಲ್ಲೇ ಅವನ್ನ ನಾವು ನೋಡಿದ್ರೆ ಅರ್ಥ ಮಾಡ್ಕೋಬಹುದು. ಈಸ್ ಬಿಗ್ಗೆಸ್ಟ್ ಜಗಮೆಂಡ್ರಿ ಅಂತ ಗೊತ್ತಾಗ್ತದೆ. ಒಳ್ಳೊಳ್ಳೆ ಅಂಶ ಎಲ್ಲರೂ ಇದ್ರೆ ಪಕ್ಕದಲ್ಲಿ ಎತ್ತಿಕೊಂತಾರೆ ಚೆನ್ನಾಗೈತೆ ಅಂತ ಅಂದ್ಬಿಟ್ಟು ಆ ತರ ಇಟ್ಕೊಂಡ. ತುಂಬಾ ಚೆನ್ನಾಗಿ ಮಾಡಿದೆ. ಆಕ್ಟ್ಗೆ ಏನು ಅಂತ ಅಂದ್ಬಿಟ್ಟು ಜಡ್ಜಸ್ ಹೇಳ್ಬೇಕು. ಬರ್ತಿದ್ದೆಲ್ಲ ಜ್ಞಾಪಕ ಬರ್ತಾ ಇದ್ದೀರಾ? ಟೈಮು ಸರಿ ಇಲ್ಲ ಇಷ್ಟು ದಿವಸ. 6. ಓಕೆ. ಬರ್ಲಿ ಜೋಶ್. ಭಟ್ರೆ, ಏನ್ ಹೇಳ್ತೀರಿ? ನನಗೆ ಈ ಬಲೂನು ಇವ್ರಿಗೆ ಕೊಟ್ಟಿದ್ದು ತುಂಬಾ ಇಷ್ಟ ಆಯ್ತು. ಸೂಪರ್. ಇದನ್ನ ಓನರ್ ಮೋಸ್ಟ್ಲಿ ಬಾಟ್ಲಿ ಕೊಟ್ಟಿಲ್ಲ, ಅದಕ್ಕೆ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಬಲೂನ್ ಕೊಟ್ಬಿಟ್ಟ. ಆಮೇಲೆ ಅಲ್ಲಿ ನಡೆದ ಡ್ಯಾನ್ಸ್ಗಿಂತ ಇಲ್ಲಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ನಡೀತು. ಯಾರು ನೋಡಿದ್ರ? ಪಶು ಚಿಕಿತ್ಸಾ ಕೇಂದ್ರದಲ್ಲಿ ಕಟ್ಟಾಗ್ತಾ ಇರ್ತಾರಲ್ಲ ಎಮ್ಮೆ ಇಂಜೆಕ್ಷನ್ ಕೊಡಕ್ ಮುಂಚೆ ಹಂಗ್ ಕುಣಿತಾ ಇದ್ದ ಅವನು. ಅದು ಕರೆಕ್ಟ್. ಆ ಲಿರಿಕ್ಸ್ ತುಂಬಾ ಚೆನ್ನಾಗಿ ಇಲ್ಲಿ ವರ್ಕ್ ಆಯ್ತು. ಯಾರೇ ನೀನು ನಂಗೆ ಕರೆಕ್ಟ್ ಆಗಿದೆ ಸರ್ ಅಲ್ವಾ? ಒಂದ್ಸತಿ ಸಾಂಗಿ ಕುಣಿದ್ರು ನೋಡೋಣ. ಓಹೋ ಸೂಪರ್ ಮಗ. ಓಕೆ ಬರ್ಲಿ ಜೋಶ್.
ಓಕೆ, ಫ್ರೆಂಡ್ಶಿಪ್ಪು, ಸ್ಯಾಕ್ರಿಫೈಸು, ಕನ್ಫ್ಯೂಷನ್ನು ಇದರ ನಡುವೆ ಇದ್ದಂತಹ ಈ ಒಂದು ಮಜವಾದ ಆಕ್ಟ್ ನೋಡೋಣ ಜಡ್ಜಸ್ ಏನ್ ಹೇಳ್ತಾರೆ ಅಂತ. ಸೀದಾ ಜಗಣ ಹತ್ರ ಬರ್ತೀನಿ. ಜಗಣ, ಏನ್ ಅನಿಸ್ತು? ತುಂಬ ಚೆನ್ನಾಗಿ ಮಾಡಿದ್ರು. ಇದರಲ್ಲಿ ಜಿಂದಗಿ ಸರಿಯಾಗಿ ಇಟ್ಬಿಟ್ಟ ಒಂದು ಆಪು ಮುತ್ತುರಾಜ್ ಅಂತ ಎಕ್ಸಾಂಪಲ್ ಹೇಳ್ಬಿಟ್ಟು ಅದೇ ತರ ನಿಜವಾಗ್ಲೂ ಆಕ್ಚುಲಿ ಗಿಟ್ಟಿಸ್ಕೊಂಡೆ ನೀನು. ಕೋಳಿ ಕಣ್ಣ ಡಿಡ್ ಗುಡ್ ಜಾಬ್, ವೆರಿ ಗುಡ್, ವೆರಿ ಗುಡ್ ಮಾಡಿದೆ ಕೋಳಿ ಕಣ್ಣ. ಆಮೇಲೆ ನಮ್ಮ ಇವನು ಮಂದ್ಯ ಸರಿಗೆ ಡೇಲ್ ಆಗ್ಬಿಟ್ಟೆ ಕಣ ನೀನು. ಅದು ಯಾವುದು ಊರು, ನಿಮ್ಮ ಹೆಸರು ಹೇಳ್ತಿರ್ತಿ ಅವಾಗವಾಗ? ಧಾರವಾಡ ಡಿಸ್ಟ್ರಿಕ್ಟ್ ಕುಂದಗೋಳ ತಾಲೂಕು ಸುಲ್ತಾನ್ಪುರ. ಒಳ್ಳೇದು, ಬಹಳ ಖುಷಿ. ಅವಾಗವಾಗ ನಿಮ್ಮ ಊರಿಂದು ಬಳಸ್ತಿರ್ತೀರಿ, ಮತ್ತೆ ನಿಮ್ಮ ಭಾಷೆ ಚೆನ್ನಾಗಿದ್ದೀರಿ, Thank you, ಬಹಳ ಸ್ಪೀಡಾಗಿ ಅದ್ಭುತ ಹೊಡಿತೀರಿ. ಆಕೆಗೆ ಸ್ವಲ್ಪ ಸ್ಲೋ ಮಾಡಿಸಿ. ಕಲಾವಿದರಿಗೆ ಯಾವತ್ತು ಪ್ರತಿ ಅಕ್ಷರ ಈಚೆ ಕೇಳಿಸ್ಬೇಕು. ಅವಾಗ ಕೇಳಿಸಿದಾಗ ಮಾತ್ರ ಅದಕ್ಕೊಂದು ದೊಡ್ಡ ಬ್ಯೂಟಿ ಇರುತ್ತೆ. ಅದನ್ನ ನೀವು ಟ್ರೈ ಮಾಡಿ. ಎಲ್ಲ ಚೆನ್ನಾಗಿ ಮಾಡ್ತೀರಿ, ಸ್ಪೀಡಾಗಿ ಮಾತಾಡಕ್ಕೆ ಟ್ರೈ ಮಾಡಬೇಡಿ. ತುಂಬಾ ಚೆನ್ನಾಗಿತ್ತು. ಇನ್ನು ದಿವ್ಯಾ ಅವರಂತೂ ಬಹಳ ಚೆನ್ನಾಗಿ ಆಕ್ಟ್ ಮಾಡಿದ್ರು. ಇವತ್ತು ಲೇಟೆಸ್ಟ್ ಕೆಲವರು ಇರ್ತಾರಲ್ಲ ಆ ಥರ ಆಕ್ಟ್ ಮಾಡ್ತಾ ತುಂಬ ಜನ ಇರ್ತಾರೆ ಆ ಥರ, ಇಲ್ಲ ಅಂತ ಹೇಳೋದಿಲ್ಲ, ಇದ್ದೇ ಇರ್ತಾರೆ. ಅವರ ಪ್ರತಿನಿಧಿಯಾಗಿ ಆಕ್ಟ್ ಮಾಡಿದ್ರು ಇವರು. ತುಂಬ ಚೆನ್ನಾಗಿತ್ತು. ನಿಮ್ಮ ಪರ್ಫಾರ್ಮೆನ್ಸು ಭಾಳ ಚೆನ್ನಾಗಿತ್ತು. ಲಾಸ್ಟಲ್ಲಿ ಅವ್ರ ಗಂಡನ ಬಗ್ಗೆ ಭಾಳ ದೊಡ್ಡ ಲವ್ ತೋರಿಸಿದ್ರು. ಯಾರು ಇಲ್ಲದೆ ಹೋದ್ರು ನಮ್ಮ ಲವರ್ ಜೀಜಿ ಅವರಿದ್ದಾರೆ ಅಂತ. ಅವಾಗ ಜೀಜಿನ ನೋಡಿದೆ, ಒಂಥರ ಇಗ್ಗಿ ಹೀರೆಕಾಯಿ ಆದ ಒಂಥರ. ಓವರ್ ಆಗಿ ಚೆನ್ನಾಗಿತ್ತು. ಜಿಂದಗಿ ಮಧ್ಯ ಬಂದು ಲೈಟಾಗಿ ನನ್ನ ಬಾಲಕ್ಕೆ ಸಿಕ್ಸ್ ಹೊಡೆದು ಹೋಯ್ತಾ ಇದ್ದ. ಚೆನ್ನಾಗಿತ್ತು, ಎಂಜಾಯ್ಡ್. ಥ್ಯಾಂಕ್ ಯು ಸೋ ಮಚ್. ಹೇಳಿ ಕೇಳಿ ಇವನು ಸದಾ ಮತ್ತೆ ಮನು ಇಬ್ರು ಸ್ನೇಹಿತರಂದ್ರೇನೆ ಅದ್ರಲ್ಲೊಂದು ಹ್ಯೂಮರ್ ಇದೆ, ಅದ್ರಲ್ಲೊಂದು ತಮಾಷೆ ಇದೆ. ಚೆನ್ನಾಗಿ ಕ್ಯಾರಿ ಮಾಡಿದ್ರು ಇಬ್ರು, ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡಿದ್ರು ಕೊನೆಯವ್ರಿಗೆ. ಇನ್ನ ನಾನು ನೋಡಿದ ಹಂಗೆ ದಿವ್ಯಾ ಅವ್ರ ಥರದ್ದು ಸುಮಾರು ಜನ ಹೆಣ್ಮಕ್ಳನ್ನು ನೋಡಿದ್ದೀನಿ, ಗಂಡ್ ಮಕ್ಳನ್ನು ನೋಡಿದ್ದೀನಿ. ಅಂದ್ರೆ ಮಲ್ಟಿ ಟಾಸ್ಕಿಂಗ್, 2-3 ಜನ ಹುಡುಗರ ಜೊತೆಗೆ ಸರಸ ಆಡ್ದಂಗೆ ನಾಟಕ ಮಾಡಿ ಜೀವನ ಸಾಗಿಸೋರು. ಬಟ್ ಅವ್ರದ್ದು ಯಾವತ್ತಿದ್ರು 2-2.5 ವರ್ಷದ ನಂತರ ಜೀವನ ದುರಂತವೇ. ಅದನ್ನ ಚೆನ್ನಾಗಿ ಕ್ಯಾರಿ ಮಾಡಿದ್ರಿ ದಿವ್ಯಾ ನೀವು. ನಿಮ್ಮ ಪಾತ್ರ ಆಸ್ ಎ ಕ್ಯಾರೆಕ್ಟರ್ ನಂಗೆ ತುಂಬಾ ಇಷ್ಟ ಆಯ್ತು. ಇನ್ನ ಕರಾವಳಿ ಹುಡುಗಿದು ನೀವು ತುಂಬಾ ಅಚ್ಚುಕಟ್ಟಾಗಿ ಆಕ್ಟ್ ಮಾಡಕ್ ಶುರು ಮಾಡಿದಿರಿ. ಎಲ್ಲೂ ತಪ್ಪು ಮಾಡೋದಿಲ್ಲ ನೀವು ಇವಾಗ. ಅದೊಂದು ಖುಷಿ ಆಗುತ್ತೆ. ಒಂದು ಮತ್ತೆ ಈ ಥರದ ಬಟ್ಟೆಗಳು ಚೆನ್ನಾಗೂ ಕಾಣಿಸ್ತೀರಿ ನೀವು. ಫಸ್ಟ್ ಟೈಮ್ ಒಂದು ವೆಸ್ಟರ್ನ್ ಔಟ್ಫಿಟ್ ಅಲ್ಲಿ ನೋಡ್ತಾ ಇರೋದು. ಇಂಡಿಯನ್ ಮಿಕ್ಸ್ ಇದೆ ಅದರಲ್ಲಿ, ಫ್ಯೂಷನ್ ಡ್ರೆಸ್ ಅಂತ ಅನ್ಬಹುದು. ಒಟ್ಟು ಓವರ್ ಆಲ್ ಆಗಿ ಚೆನ್ನಾಗಿತ್ತು, ನಾಟಕ ಚೆನ್ನಾಗಿತ್ತು. ಓಕೆ, ಟೀಮ್ ರಕ್ಷಿತಾ ಮೇಡಮ್ ಹೇಗಿತ್ತು? ಫಸ್ಟ್ ವಾಂಟ್ ಟು ಟಾಕ್ ಅಬೌಟ್ ದಿವ್ಯಾ. ಓಕೆ, ಜಿಜಿ's ವೈಫ್ ದಿವ್ಯಾ. ನನ್ಗೆ ಒಂದೊಂದ್ಸಲ ಅನ್ಸುತ್ತೆ ಈ ತರ ಕ್ಯಾರೆಕ್ಟರ್ಗಳು ಸ್ಪೆಷಲಿ ಹಸ್ಬೆಂಡ್ ಮುಂದೆ ಮಾಡಿದಾಗ, ಗಂಡನ್ ಮುಂದೆ ಮಾಡಿದಾಗ ಅವ್ನು ಏನ್ ಅನ್ಕೋತಾನೆ, ಸದಾ ಅವಳಿಗೆ ಎತ್ಕೊಂಡ್ಬಿಟ್ಟಿದ್ದ. ನಾನು ಯೋಗರಾಜ್ ಭಟ್ರು ಬೀಳಿಸ್ಬಿಡ್ತಾನ್ರಿ, ಸದಾ ಬೀಳಿಸ್ಬಿಡ್ತಾನೆ ಅವಳಿಗೆ, ಈಗ ಬೀಳಿಸ್ಬಿಡ್ತಾನೆ. ನಾನು ಈ ಕಡೆ ನೋಡ್ತಾ ಇದ್ದೀನಿ, ಜಿಜಿ ಒಂದ್ ಮಂತ್ರ ಹಿಂಗ್ ಕೈಯಲ್ಲಿ ಕೈ ಹಿಂಗ್ ಕೊಡ್ತಾ ಇದಾರಪ್ಪ. ಹಿ ಇಸ್ ಹ್ಯಾಪಿ ದಟ್ ಸದಾ ಇಸ್ ಕ್ಯಾರಿಂಗ್ ಹರ್, ಆರ್ ಐ ಡೋಂಟ್ ನೋ ವಾಟ್ ಇಟ್ ವಾಸ್, ಬಟ್ ಐ ಥಿಂಕ್ ಇಟ್ ವಾಸ್ ವೆರಿ ಬೋಲ್ಡ್ ಆಫ್ ದಿವ್ಯಾ. ಅಂದ್ರೆ ಅವಳು ಒಂಚೂರು ನರ್ವಸ್ ಆಗ್ಲಿಲ್ಲ ಅಥವಾ ಏನೂ ಆಗಿಲ್ಲ. ಇಟ್ ವಾಸ್ ವೆರಿ ಬೋಲ್ಡ್ ಆಫ್ ದಿವ್ಯಾ ಅನಿಸ್ತು ನನಗೆ. ಓಕೆ, ಸಿಂದಗಿ ಪರ್ಫಾರ್ಮೆನ್ಸ್ ಸೂಪರ್ ಅಂತಂದ್ರೆ ಎಲ್ಲ ಸೂಪರ್ ಅಂದ್ರೆ ಒಂಥರ ಸ್ವಲ್ಪ ಔಟ್ ಆಫ್ ದಿ ಬಾಕ್ಸ್ ತರ ಪರ್ಫಾರ್ಮೆನ್ಸ್ ಇದೆ ಅಂತ ನನಗೂ ಅನಿಸ್ತಾ ಇದೆ.